ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತೊಂದು ವ್ಲಾಗ್ನ ಒಂದು 11:30 ಆಗಿದೆ. ಸೊ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಬೆಳ್ಳೂರಿಗೆ ಬಂದಿದ್ದೆ. ಸೊ ವೀಡಿಯೋ ಮಾಡ್ಕೊಂಡಿಲ್ಲ. ಸೊ ಬೆಳ್ಳೂರಿಗೆ ಬಂದು ಒಂದು 4-5 ದಿನ ಆಯಿತು. ಸೊ ಇವತ್ತೆಲ್ಲ ಚನ್ನರಾಯಪಟ್ಟಣಕ್ಕೆ ಹೋಗಿದ್ದಾರೆ. ಸ್ವಲ್ಪ ಕೆಲಸ ಇತ್ತು, ಯಾರಿಗೂ ಹುಷಾರಿಲ್ಲ, ನೋಡ್ಕೊಂಡು ಬರಬೇಕು ಅಂತ. ಸೊ ಅದಕ್ಕೆ ಅವರೆಲ್ಲ ಒಮ್ಮೆ ದನ ಎಲ್ಲ ನೋಡ್ಕೊಳ್ಬೇಕು. ಸೊ ಇವಾಗ ಹೊಲ್ದ ಹತ್ರ ಬಂದು ಸೀಮೆಯಲ್ಲಿ ಕುಯ್ಕೊಳ್ಳೋಣ ಅಂದ್ಬಿಟ್ಟು ಸೊ ಬಂದಿದ್ದೀವಿ. ಓಹೋ ಇವನು ಬೇರೆ ಬುಂಡೆ ಎತ್ತಾಕ್ತಾನೆ ನಾವು ಎಲ್ಲಿಗೆ ತಾಕಪ್ಪ. ಹ್ಞೂ ಕಾಲ ಮೇಲೆ ತಗೊಬಿಟ್ಟು ಓಲಿ ಬುಂಡೆ ಎತ್ತಾಕ್ತಾ ಇದೆಯಪ್ಪ ಒಂತಕ್ಕೆ. ಸತ್ವಿಕೋ ಮುದು ಇಲ್ಲಿ ಆಯ್ ಮಾಡು ಅಯ್ಯೋ ಅವ್ನು ಕಷ್ಟಪಟ್ಟು ಎತ್ತಕೋತ ಆಯ್ ಮಾಡು ಇಲ್ಲಿ ಅಮ್ಮ ಮುದು ಅಮ್ಮ ಆಯ್ ಮಾಡು ಆಯ್ ಮಾಡಲ್ಲ. ಸಾಕೆ ಸೊ ನಾನು ಕೊಯ್ತಾ ಇದ್ದೆ. ಸೊ ಅದೆಲ್ಲ ಸಿಮ್ಮಲ್ಲಿ ಕೊಯ್ಕೊಳ್ಳೋಣ ಅಂದ್ಬಿಟ್ಟು ಕುಟ್ಲು ಅರಿತಾ ಇರಲಿಲ್ಲ, ಅದಕ್ಕೆ ಶಾರ್ಪ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅದನ್ನು ಕಲ್ಲಲ್ಲಿ ಚೆನ್ನಾಗಿ ಮಸ್ಬಿಟ್ಟು ಕೊಯ್ದೆ ನಾನೊಂದು ಸ್ವಲ್ಪ. ಆಮೇಲೆ ನಾನು ಕೊಯ್ತೀನಿ ಕನಕ ಅಂದ್ಬಿಟ್ಟು ಇಸ್ಕೊಂಡು ಸಚಿನ ನನ್ನ ಮೈದನ್ನ ಹಾಕ್ಬೇಕು. ಸೊ ಅವನು ಕೂಡ ಕೊಯ್ತಾ ಇದ್ದ. ಇದಾಯಿತು. ಸೊ ಅರಿಯೆಲ್ಲ ಎತ್ತಾಕ್ತಾವನೆ, ಯಾಕಂದರೆ ಪಾಪ ನನ್ನ ಹತ್ರನೇ ಬರ್ತಾ ಇದ್ದ ಅಮ್ಮ ಅಂದ್ಕೊಂಡು. ಸೊ ನಾನು ಎತ್ಕೊಳ್ಬೇಕಲ್ಲ, ಸರಿ ಬಿಡು ಅಕ್ಕ ನಾನೇ ತೆಗ್ದು ಅರೆ ಒಂತಕ್ಕೆ ಹಾಕ್ತೀನಿ ಅಂತ ಅಂದ್ಬಿಟ್ಟು ಅವನ್ನೆಲ್ಲನೂ ಕೂಡ ಅರಿಯೆಲ್ಲ ಎತ್ತಿಸಿ ನೂಲು ಕಟ್ಟೋಕ್ಕೆ ರೆಡಿ ಮಾಡ್ತಾವನೆ. ಸೊ ಹೊಸ್ದಾಗಿ ನನ್ನ ಚಾನಲ್ನ ಯಾರ್ಯಾರು ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಹೇಗೆ ಬರ್ತಾ ಇದೆ ಅಂತ ಹಾಗೆ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ 8 ಗಂಟೆ ನೋಡಿ ಏನಾಗುತ್ತೆ ಅಂತ. ಸೊ ಅದಾದ್ಮೇಲೆ ಇವನು ನಾನು ಸೀಮೆ ಇಟ್ಕೊಂಡು ನೋಡ್ತಾ ಇದ್ದ. ಆಯ್ತು ಕತೆ ನಮ್ದಿನೇ ನಮ್ ಕೊಯ್ಯಂಗೆ ಇಲ್ಲ ಸಚಿನ. ಇವನೇ ಕೂದ್ಬಿಟ್ಟು ಮೇತಂದು ಹಾಕ್ತಾ ನಡೀತಾಗೆ. ಕೊಯ್ತಾ ಇತ್ತು. ಅದಾದ್ಮೇಲೆ ಜೋಳ ನಾವು ಮೊದಲೇ ನೀವು ವಿಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ಜೋಳ ಮಾತೆ ಮುರ್ತಿದ್ವಲ್ಲ. ಸೊ ಮತ್ತೆ ಅದನ್ನು ಲೋಟ್ರಿ ಹೊಡಿಸಿ ಜೋಳ ನೆಟ್ಟಿದ್ದಾರೆ. ಸೊ ಅದು ಎಷ್ಟು ಉದ್ದ ಬಂದೈತೆ ಅಂತ ಹಂಗೆ ನೋಡೋಣ ಅಂದ್ಬಿಟ್ಟು ಹೋದು. ಸೊ ಸುಮಾರು ಒಂದಷ್ಟು ಉದ್ದ ಚೆನ್ನಾಗಿ ಬಂದಿದೆ ಬೆಳೆ. ಸೊ ನೋಡ್ಬೋದು ನೀವೇ. ಸೊ ಅದನ್ನ ಕಾಪಾಡಿ ಇಷ್ಟಕ್ಕೆ ಎಷ್ಟು ಉದ್ದ ಬೆಳೆದಿದ್ದಾವೆ ಅಪ್ಪ. ಸೊ ಅದಾದ್ಮೇಲೆ ಲೋಟ್ರಿ ಹೊಡ್ಸಿತ್ತು. ಕಡ್ಡಿಗೂ ಕೂಡ ಉಳಿನ ಬೆಳೆ, ರೇಷ್ಮೆ ಬೆಳೆ, ಸೊಪ್ಪು ಕೂಡ ಹೊಡ್ತಿತ್ತು ಲೋಟ್ರಿ ಅಪ್ಪ ಹೊಡ್ಸಿದ್ರು. ಸೊ ಹಂಗೆ ಅದನ್ನು ಕೂಡ ನೋಡಿಕೊಂಡು ಹಾಗೆ ಇವನ್ ಪಾಪಂದು ಸ್ವಲ್ಪ ವಿಡಿಯೋ ಮಾಡೋಣ ಅಂದ್ಕೊಂಡು ಬಂದಿದ್ದು. ಸೊ ಅದನ್ನು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾವು ಮಿಸಿನ್ ಮನೇಲಿ ಎಲ್ಲ ಗುದ್ಲಿ ಎಲ್ಲ ಇತ್ತಲ್ವ. ಸೊ ಬೇಕಿತ್ತಲ್ಲ ಸ್ವಲ್ಪ ಐಟಮ್ಸ್ ಅಂದ್ಬಿಟ್ಟು ಅದನ್ನು ನೋಡೋಣ ಅಂತ ಹಂಗೆ ಹೋಗ್ತಾ ಇದ್ದೋ. ಸೊ ಕಡ್ಡಿ ತೋಟದಲ್ಲೆಲ್ಲ ಕೂಡ ಬಾಳೆ ಕೂಡ ಬಂದಿತ್ತು. ಹಾಗೆ ಇದು ಬಂದು ವಿಳ್ಳೆದೆಲೆ, ನಿಮಗೆ ಗೊತ್ತಿರುತ್ತೆ. ಸೊ ವಿಳ್ಳೆದೆಲೆದು ಯಾರೂ ಕುಯ್ಯಲ್ಲ, ಇದು ಬೆಳೆದು ಮೇಲೆ ಹೊಂಟೋಗಿದೆ ಅಂದ್ಬಿಟ್ಟು ಯಾರು ಕೂಡ ಎಲೆ ಕುಯ್ಯಲ್ಲ. ಹಾಗೆ ಕರ್ಬೇವಿನ ಸೊಪ್ಪಿನ ಮರ ಕೂಡ ಎಲ್ಲ ಇಲ್ಲೇ ಇದೆ. ಸೊ ಹಾಗೆ ನೋಡಿಕೊಂಡು ಮಿಸಿನ್ ಮನೆಗೆ ಹೋದೋ ಗುದ್ಲಿ ಎಲ್ಲ ತೊಗೊಂಡು ಬಂದು ಪಾಪುಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ ಅವನಿಗೂ ಕೂಡ ಹೇಳ್ಕೊಡ್ತಾ ಇದ್ದೋ. ಸೊ ಅವನು ಕೂಡ ಸುಮಾರಾಗಿ ಎಡಿಟಿಂಗ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಅದನ್ನು ಕೂಡ ಯೂಟ್ಯೂಬಲ್ಲೂ ಇನ್ಸ್ಟಾಗ್ರಾಮಲ್ಲೂ ಕೂಡ. ಸೊ ವಿಡಿಯೋ ನೀವು ವಿಡಿಯೋ ಮಾತ್ರ ತುಂಬ ಚೆನ್ನಾಗಿ ಆಮೇಲೆ ಅದೆಲ್ಲ ಆಯ್ತು. ಇದು ಬಂದು ನಿಮಗೆಲ್ಲ ಗೊತ್ತಿರುತ್ತೆ, ರಾಗಿ ಒಕ್ಕಣೆ ಮಾಡೋಕ್ಕೇನೋ ಉಪಯೋಗಿಸ್ತಾರೆ, ರಾಗಿ ಕೆರಿಕೆ ಅಂತಾರೆ. ಸೊ ಇದನ್ನು ನೋಡ್ಬೋದು ಚೆನ್ನಾಗೈತೆ ಅಂದ್ಬಿಟ್ಟು ಅದನ್ನು ಕೂಡ ಎತ್ಕೊಂಡು ಬಂದು ಸಚಿನ ಎಳಿ ಅಂತ ಹೇಳ್ಕೊಡ್ತಾ ಇದ್ದ. ಸೊ ಅದಾದ್ಮೇಲೆ ನಾವು ಮಿಸಿನ್ ನೂಲೆಲ್ಲ ಕಟ್ಕೊಂಡು ವಿಡಿಯೋ ಎಲ್ಲ ಮಾಡಿ ಹತ್ರ ಬಂದು ದನ ಕರಿಗೆಲ್ಲ ಕೂಡ ಮೇವು ಹಾಕ್ತಾ ಇದ್ದು. ಸೊ ಅವಕ್ಕೆಲ್ಲ ಮೇವು ಹಾಕ್ಬಿಟ್ಟು ಸೊ ಮಜ್ಜಿಗೆ ಸಿಲುಕಬೇಕು. ಸೊ ಅದಕ್ಕೆ ಫಸ್ಟ್ ಎಲ್ಲ ಮೇವು ಹಾಕ್ಬಿಟ್ಟು ಎಲ್ಲ ಮೇವು ಹಾಕ್ಬಿಟ್ಟು ಆಮೇಲೆ ಹೋಗಿ ಮಜ್ಜಿಗೆ ಸಿಗೋಣ ಅಂದ್ಬಿಟ್ಟು ಕೂಡ ಮಾಡ್ತಾ ಇದ್ದು. ಸೊ ಇವನು ಮೇವು ಹಾಕ್ಬಿಟ್ಟು ಆಮೇಲೆ ನಾನು ಹೋಗಿ ಪಾಪುನು ಕೂಡ ಮಂಡಿಸ್ಬಿಟ್ಟು ಸೊ ಮಜ್ಜಿಗೆ ಸಿಲುಕಬೇಕು. ಸೊ ಇವಾಗ ಆಡಿಗೆಲ್ಲ ಮೇವು ಹಾಕ್ತಾ ಇದ್ದೀನಿ ಸಚಿನ. ತುದಿ ಕಡ್ದಾಕ್ಲ ತಾಳಿ ತಗಾಕ್ಲ ಎಮ್ಮೆಗೆ.
ತಾಳು ತುದಿ ಮಾತ್ರ ಕಡ್ದಾಕ ಓಕೆ. ಸೊ ಇವಾಗ ನಾನು ಮಜ್ಜಿಗೆ ಸಿಲ್ವಕ್ಕೆ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸೊ ಇದು ಮಂತು ಹಳೆ ಕಾಲದಲ್ಲಿ ನೀವು ನೋಡ್ಬೋದು, ಇದು ಗಂಟು ಮಂತು. ಸೊ ಹಳೆ ಕಾಲದಲ್ಲಿ ಇದೇ ರೀತಿ ಬೆಣ್ಣೆ ತೆಗಿತಿದ್ದಿದ್ದು. ಸೊ ಇವಾಗೆಲ್ಲ ಬಂದ್ಬಿಟ್ಟಿದೆ ಮಿಕ್ಸಿಗಳಲ್ಲಿ ರುಬ್ಕೊಳ್ತಾರೆ, ಆಮೇಲೆ ಬೆಣ್ಣೆ ತಗೊಳ್ತಾರೆ ಸರ್. ಆದರೆ ನಮ್ಮ ಅಮ್ಮ ಯಾವಾಗಲೂ ಕೂಡ ಮಂತಲ್ಲಿ ಸಿಲ್ಬಿ ಬೆಣ್ಣೆ ಮಾಡ್ತಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಬೆಣ್ಣೆ, ಹಾಗೆ ಬೆಣ್ಣೆನೂ ಕೂಡ ಬೇಗನೆ ಬರುತ್ತೆ. ಸೊ ನಾವು ತಂದು ಸುಮಾರು ದಿನ ಆಗಿತ್ತು. ಸೊ ಅವರೆಲ್ಲ ಹೊರಟಿದ್ರಿಂದ ಬೆಣ್ಣೆನೂ ಕೂಡ ನಾನೇ ತೆಗಿಬೇಕಿತ್ತು, ಅದಕ್ಕೆ ತೆಗಿಯೋಣ ಅಂದ್ಬಿಟ್ಟು ತೆಗಿತಾ ಇದ್ದೆ. ಸೊ ಬೆಣ್ಣೆ ಎಲ್ಲ ತೆಗ್ದಾದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಸೊ ಆಲೇ ಟೈಮ್ ಆಗೋಯ್ತು 5 o'clock. ಸೊ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಇವಾಗ ಹಾಲು ಕರಿಯೋಣ ಅಂತ ಅಂದ್ಬಿಟ್ಟು ಹಾಲು ಕರಿತಾ ಇದ್ದೀನಿ. ಸೊ ಹಸಗಳು ರೂಢಿ ಇರಲಿಲ್ವಲ್ಲ, ಸೊ ನಾನು ಕರೆದಿರ್ಲಿಲ್ವಲ್ಲ ಯಾವತ್ತು. ಸೊ ಅವು ಕೂಡ ಎಲ್ಲ ಒದ್ದು ಬಳೆ ಎಲ್ಲ ಹೊಡೆದೋದು. ಸೊ ಅದಾದಮೇಲೆ ಹಾಲೆಲ್ಲ ಕರೆದು ಎಲ್ಲ ಕೆಲಸ ಮುಗಿಸ್ಬಿಟ್ಟು ನೈಟ್ ಬಂದು ಊಟ ಎಲ್ಲ ಮಾಡಿ ಇವಾಗ ಮೇವು ಕೂಡ ಹಾಕ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಹೀಗಿತ್ತು ಅಂತಲೇ ಹೇಳ್ಬೋದು. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ, ಹಾಗೆ ಈ ವಿಡಿಯೋ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಇದೇ ಥರ ವಿಡಿಯೋಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇವತ್ತು ಹೀಗಿತ್ತು ದಿನ ಅಂತಲೇ ಹೇಳ್ಬೋದು. ತುಂಬ ದಿನ ಆಗಿತ್ತು ಈ ಥರ ಎಲ್ಲ ಜವಾಬ್ದಾರಿ ಕೆಲಸ ಮಾಡಿ. ಯಾಕಂದರೆ ನನ್ನ ಪಾಪು ಇತ್ತಲ್ವ, ಸೊ ಪಾಪು ಹೆಂಡ್ಲು ಮಾಡ್ಕೊಂಡು ನಾನು ಯಾವುದೇ ಥರದ ಕೆಲಸಕ್ಕೆ ಹೋಗ್ತಿರ್ಲಿಲ್ಲ. ಪಾಪುನ ನೋಡ್ಕೊಳ್ಬೇಕಿತ್ತು. ಬಟ್ ಅವರು ಚಂದ್ರಪಟ್ಟಣಕ್ಕೆ ಯಾರೋ ಹುಷಾರಿಲ್ಲ ಅಂತ ಓದೋದ ಕಾರಣ ಎಲ್ಲ ಜವಾಬ್ದಾರಿನೂ ಕೂಡ ನಂದಾಗಿತ್ತು. ಸೊ ಈ ವಿಡಿಯೋ ಈ ರೀತಿ ಇತ್ತು. ಯಾರಿಗೆ ಏನೇನು ಇಷ್ಟ ಆಯಿತು ಹಾಗೆ ಕಮೆಂಟ್ ಮಾಡಿ. ಹಾಗೆ ಮಜ್ಜಿಗೆ ನಿಮ್ಮೂರಲ್ಲಿ ಯಾವ ರೀತಿ ಸಿಲುಕ್ತೀರಾ, ಮಿಕ್ಸಿಲ್ಲ ಅಥವಾ ಮಂತಲ್ಲಿ ಸಿಲುಕ್ತೀರಾ ಅಂತ ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.